ಶುಭೋದಯ ಗಾಯ್ಸ್, ಎಲ್ಲ ನನ್ನ ನಾಡ ಜನತೆಯರಿಗೆ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಸಂಭ್ರಮವು ನಿಮ್ಮೆಲ್ಲರಿಗೂ ಪಸರಿಸಲಿ ಅಂತ ಹಾರೈಸುತ್ತಾ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ಹೆಲ್ತಿಯೆಸ್ಟ್ ಸ್ವೀಟ್ ಮಾಡೋಣ ಅಂತ ಹೊರಟಿದ್ದೀನಿ. ನೀವು ಫ್ರೀ ಆದರೆ ಹಬ್ಬ ಮುಗಿಸ್ಕೊಂಡು ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ, ಖಂಡಿತ ಸೂಪರ್ ಟೇಸ್ಟಿಯಾಗಿದೆ. ಈಸಿ ಮೆಥಡ್ ಕೂಡ ಮಾಡ್ಕೊಬೋದು. ನಾನು ಈ ಸೌರೆಕಾಯಿನ ತುರ್ದು ಇಟ್ಕೊಬೇಕು. ನಾನು ದೊಡ್ಡ ಗಾತ್ರದಲ್ಲಿರೋದು ತಗೊಂಡಿದ್ದೀನಿ. ಇದು ತುರ್ದು ಎಲ್ಲ ಹಾಕಿ ಸೈಡಲ್ಲಿ ಇರಲಿ, ಅದ್ರಲ್ಲಿ ಬರೋ ನೀರು ನಾನು ಏನು ಹಿಂಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದಾದ ನಂತರ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಳ್ಳೋದು. 4 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಕರಗ್ತಾ ಇದ್ದಾಗ ನಮ್ಮ ಹತ್ರ ಯಾವ್ದ್ಯಾವ್ದು ಡ್ರೈ ಫ್ರೂಟ್ಸ್ ಯಾವುದಿದೆಯೋ ಅದು ಹಾಕ್ಕೊಳ್ಳೋದು. ನಾನು ಗೋಡಂಬಿ, ದ್ರಾಕ್ಷೆ, ಆಮೇಲೆ ಇದು ಹಾಕ್ಕೊಂಡಿದ್ದೀನಿ, ಬಾದಾಮಿ ಮತ್ತು ಈ ಸೀಡ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹುರ್ಕೊಳ್ಳೋದು. ಹುರ್ಕೊಂಡು ಅದು ಕಂದು ಬಣ್ಣ ಬರುತ್ತಲ್ಲ, ಆ ಟೈಮಲ್ಲಿ ಅದನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳೋದು. ನೋಡಿ, ಈ ಥರ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಟೇಸ್ಟಿ ಬರುತ್ತೆ. ಪಂಪ್ಕಿನ್ ಸೀಡ್ ಕೂಡ ಹಾಕಿದ್ದೆ ನಾನು. ಇದೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಸೈಡಲ್ಲಿ ನಾವು ತಗೊಂಡಿಟ್ಕೊಳ್ಳೋದು. ಇದು ಒಣ ದ್ರಾಕ್ಷಿ ಬಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಸೀದೋಗುತ್ತೆ. ಅದರಿಂದ ಅದು ದೊಡ್ಡದಾಗಿ ಬರುತ್ತಲ್ವಾ, ಉಕ್ಕೊಳ್ಳುತ್ತೆ. ಆ ಟೈಮಲ್ಲಿ ತೆಗೆದುಬಿಡ್ಬೇಕು. ಅದಾದ ನಂತರ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸಪ್ರೇಟ್ ಮಾಡ್ಕೊಳ್ಳೋದು. ನಾವು ಶುಗರ್ ಏನು ಹಾಕಿ ಮಾಡ್ತಾ ಇಲ್ಲ. ಇದು ಬಂದು ಬ್ರೌನ್ ಶುಗರ್ ಹಾಕಿ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ವೈಟ್ ಐಟಮ್ಸ್ ಏನಿದೆ ಅದು ಅವಾಯ್ಡ್ ಮಾಡ್ಕೊಬೇಕು ಅಂತಾರಲ್ವಾ, ಅದರಿಂದ ನಾನು ಈಗ ಸ್ವಲ್ಪ ಹೆಲ್ತ್ ಇಶ್ಯೂ ಆದಾಗಿಂದ ಎಲ್ಲ ಈ ಥರನೇ ನೋಡಿ ನೋಡಿ ಮಾಡೋದು. ಮಕ್ಳಿಗೂ ಅದೇ ಥರ ಕೊಡೋದು, ಯಾಕಂದರೆ ಈಗಿಂದನೇ ಮಕ್ಕಳು ಹೆಲ್ತಿಯಾಗಿರಬೇಕು ಅಂತೇಳಿ. ಅದಾದ ನಂತರ ಸಪ್ರೇಟ್ ಮಾಡಿಕೊಂಡೆ. ಈಗ ನಾವು ತುರ್ದಿಟ್ಕೊಂಡಿರೋದು ಸೋರೆಕಾಯಿ ತಗೊಂಡು ಆ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ. ಆ ಆದದಲ್ಲಿ ಬಂದಾಗ ಸ್ವೀಟ್ ಪ್ಲಸ್ ಕೋವಾ ಬರುತ್ತೆ, ಅದು 1 ಕಪ್ಪು. ಆಮೇಲೆ ನೋಡಿ, ಇದು ಮಿಲ್ಕ್, ಕಂಡೆನ್ಸ್ ಮಿಲ್ಕ್ ಇರುತ್ತಲ್ವ, ಅದೊಂದು ಕಪ್ ಹಾಕಿ ಮಿಕ್ಸ್ ಮಾಡೋದು. ಅದಕ್ಕೂ ಮುಂಚೆ ನಾನು ಸುಮ್ಮನೆ ಇಲ್ಲೇ ಅಳತೆ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದೊಂದು ಕಪ್ ಮಾತ್ರ ಹಾಕಿರೋದು ನಾನು. ಬ್ರೌನ್ ಶುಗರ್ 1 ಕಪ್ಪು, ಸ್ವೀಟ್ಲೆಸ್ ಕೋವಾ 1 ಕಪ್ಪು, ಕಂಡೆನ್ಸ್ ಮಿಲ್ಕ್ 3/4 ಕಪ್ ಹಾಕಿದ್ದೀನಿ. ಫುಲ್ಲಾಗೂ ಹಾಕಿಲ್ಲ, ಅಷ್ಟೇ ಹಾಕಿರೋದು. ಈಗ ಶುಗರ್ ಹಾಕಿ ಚೆನ್ನಾಗಿ ಅದು ಬೆಂದಿರುತ್ತಲ್ವಾ, ಕಲರೇ ಚೇಂಜ್ ಆಗಿದೆ ನೋಡಿ, ಅಂಥ ಹದದಲ್ಲಿದ್ದಾಗ ಶುಗರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಹುರ್ಕೊಂಡು ಆಗಿದ ನಂತರ ಅದು ಶುಗರ್ ಬಂದ್ಬಿಟ್ಟು ಫುಲ್ ಮೆಲ್ಟ್ ಆಗಿ ನೀರಾಗುತ್ತೆ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಹದದಲ್ಲಿ ಬಂದಾಗ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ಬೇಕು. ಆಗ ನಾವು ಎಕ್ಸ್ಟ್ರಾ ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ. ಇದರಲ್ಲೇ ಅದು ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಜಾಸ್ತಿ ಸ್ವೀಟು ಇರಲಿಲ್ಲ, ಆಮೇಲೆ ಕಡಿಮೆ ಸ್ವೀಟು ಇರಲಿಲ್ಲ ನಾನು ಮಾಡ್ತಾ ಇರೋ ವಿಧಾನದಲ್ಲಿ. ತುಂಬ ಟೇಸ್ಟಿಯಾಗಿತ್ತು. 1.5 ಕಪ್ ಹಾಕ್ಕೊಂಡಿದ್ದೀನಿ. 1 ಕಪ್ ಮೊದಲು ಹಾಕ್ಕೊತೀನಿ. ನೋಡಿ, ಒಂದು ಗ್ಲಾಸ್ ಅಷ್ಟು ಅದು ಹಾಲು, ಒಂದು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇನ್ನು ಅರ್ಧ ಭಾಗನ ಹಾಕ್ಕೊಂಡು ಕಲಗಿಸ್ಕೊಳ್ಳೋದು. ಸ್ಟೀಲ್ ಪಾತ್ರೆ ಇರೋದ್ರಿಂದ ತಳ ಹಿಡಿಯುತ್ತಾ ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ಯಾವ ಪಾತ್ರೆ ಇದ್ರೂ ಸ್ವಲ್ಪ ಕಲಗಿಸ್ಕೊಂಡಿರ್ಬೇಕು. ಇದು ಕುದಿ ಬರುತ್ತೆ ನೋಡಿ, ಚೆನ್ನಾಗಿ ಕುದಿಯುತ್ತೆ. ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಕಾಯಿ ಕೂಡ ಬೆಂದಿದೆ ಅಂತ. ಹಾಲಲ್ಲಿ ಚೆನ್ನಾಗಿ ಕುದಿಬೇಕು, ಆಗ ಟೇಸ್ಟ್ ಬರುತ್ತೆ. ಆಗ ಸ್ವೀಟ್ಲೆಸ್ ಕೋವಾ ಇಟ್ಟಿದ್ದೀನಲ್ಲ, ಅದು ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಅದು ಅದೇ ಕರಗುತ್ತೆ. ಸುಮ್ಮನೆ ನೀವು ಜಸ್ಟ್ ಅದು ಸ್ಪ್ಲಿಟ್ ಮಾಡಿ ಹಾಕಿದ್ರೆ ಸಾಕು, ಅದೇ ಕರಗ್ಬಿಡುತ್ತೆ. ಅದಾದ ನಂತರ ಅದು ಕರಗಾದ್ಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋದು. ಹಾಕ್ಕೊಂಡು ಕಲಗಿಸ್ಕೊಳ್ಳೋದು. ಕಲಗಿಸ್ಕೊಂಡು ನೋಡಿ, ಚೆನ್ನಾಗಿ ಕುದಿಬೇಕು. ಅದು ಈ ಥರ ಅದಕ್ಕೆ ಬರಬೇಕು. ನೋಡಿದ ತಕ್ಷಣವೇ ನಿಮ್ಗೆ ಕಾಣುತ್ತೆ. ಅದಕ್ಕೆ ಬಂದಾಗ ನೀವೇನೇನು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ
ನಾನು ಹಾಕಿರೋದು ಪಂಪ್ಕಿನ್ ಸೀಡ್ಸು, ಆಮೇಲೆ ಅದು ಪಾಯಸ ಸೀಡ್ಸು, ಆಮೇಲೆ ಗೋಡಂಬಿ, ದ್ರಾಕ್ಷೆ, ಬಾದಾಮ್ 5 ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಏನಿರುತ್ತೋ ಅದು ಹಾಕೊಬೋದು. ಎಲ್ಲ ಕಲಗಿಸ್ಕೊಂಡು ಲೈಟಾಗಿ ಅದು ಬಂದು ಲೈಟ್ ಗಟ್ಟಿಗೆ ಹಾಕಬೇಕು ಅಂತ ಅದಕ್ಕೆ ಬಂದಾಗ ಉರಿ ಆಫ್ ಮಾಡ್ಕೊಂಬಿಡಿ. ನೋಡಿ ಇಂಥ ಕಲರ್ ಬಂದಿದೆ ನೋಡಿ, ಎಷ್ಟು ಸೂಪರ್ ಆಗಿದೆ ನೋಡೋಕ್ಕೆ ಲುಕ್ಕು. ಅಷ್ಟೇ, ಆಮೇಲೆ ಸರ್ವ್ ಮಾಡಿಕೊಂಡು ತಿನ್ನೋದು. ತುಂಬ ಟೇಸ್ಟಿಯಾಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಟ್ರೈ ಮಾಡಿ. ಕಡಿಮೆ ಪದಾರ್ಥ ಇಟ್ಕೊಂಡು ಎಕ್ಸ್ಟ್ರಾ ಆ್ಯಡೆಡ್ ಶುಗರು, ವೈಟ್ ಶುಗರು, ಕೆಮಿಕಲ್ಸು, ಅದೇನೇನೋ ಪ್ರಿಸರ್ವೇಟಿವ್ ಎಲ್ಲ ಆ್ಯಡ್ ಮಾಡಿ ಹೊರಗಡೆ ಮಾರ್ತಾ ಇರ್ತಾರೆ. ಈ ಥರ ಇದು ಮಾಡೋಕ್ಕೆ ನನಗೆ ಒಂದು 15 ಮಿನಿಟ್ಸ್ ಆಯ್ತು ಅಷ್ಟೇ. ನೀವು ಟ್ರೈ ಮಾಡಿ. ನಿಮಗೆ ಈ ಸಂಕ್ರಾಂತಿ ಹಬ್ಬವು ಇನ್ನೂ ಇದೇ ಥರ ಈ ಸಿಹಿ ಥರನೇ ನಿಮಗೆ ವರ್ಷ ಪೂರ್ತಿ ಸಿಹಿ ಆಗಿರಲಿ ಅಂತ ಹಾರೈಸುತ್ತೇನೆ. ನನ್ನ ವಿಡಿಯೋ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ನನಗೆ ಕಡಿಮೆ ಸಬ್ಸ್ಕ್ರೈಬರ್ಸ್ 43 ಇದ್ದಾರೆ ಅಷ್ಟೇ. ಇದ್ರೂ ಪರವಾಗಿಲ್ಲ, ನನಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಇನ್ನೂ ನನ್ನ ತುಂಬ ಹೃದಯದ ಧನ್ಯವಾದಗಳು.